ಹರಿ ಇನ್ನು ಮುಂದಿನ ಪ್ರಕರಣ ಇಲ್ಲಿಗೆ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ. ಅಂದ್ರೆ ನಾವು ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ನಾವು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಉಪಾಸನೆ ಮಾಡಬೇಕು ಅಂದ್ರೆ ಯಾವ ಕ್ರಮದಲ್ಲಿ ಉಪಾಸನೆ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ಲಿಕ್ಕೆ ನಮಗೊಬ್ಬರು ಗುರು ಬೇಕು. ಆ ಗುರುಗಳನ್ನ ಪಡೆಯುವಂಥದ್ದು ಅನಿವಾರ್ಯ. ಗುರುಗಳ ಮಾರ್ಗದರ್ಶನದ ಮೂಲಕವಾಗಿ ನಾವು ಮುನ್ನಡೆಯಬೇಕು ಅನ್ನೋದನ್ನ ತೋರಿಸಿಕೊಟ್ರು. ಇನ್ನು ಮುಂದಿನ ಪ್ರಕರಣ ಅಧ್ಯಾತ್ಮ ಪ್ರಕರಣ ಅಂತ ಇದರ ಹೆಸರು. 19ನೇ ಪ್ರಕರಣ ಅಂದ್ರೆ ಆತ್ಮನಃ ಅಧಿ ಇತಿ ಅಧ್ಯಾತ್ಮಂ. ನಮ್ಮೊಳಗಿನ ಬಿಂಬ ಇದಾನ, ನಮ್ಮೊಳಗಿನ ಭಗವಂತನಿಗೆ ಅಧ್ಯಾತ್ಮ ಅಂತ ಕರೆಯುವಂಥದ್ದು. ಅವನನ್ನ ನಿರೂಪಣೆ ಮಾಡತಕ್ಕಂಥ ಒಂದು ಪ್ರಕರಣ ಇದು. ಮೊದಲಿಗೆ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಯಿಂದ ದ್ವಾರಕೆಗೆ ತನ್ನ ಊರಿಗೆ ಹೋಗ್ತಾನೆ. ಅಲ್ಲಿ ಶ್ರೀಕೃಷ್ಣನನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಆ ದ್ವಾರಕೆಯ ಪ್ರಜೆಗಳು ಶ್ರೀಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಆ ಒಂದು ಸ್ತೋತ್ರವನ್ನು ಮೊದಲಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. 19ನೇ ಪ್ರಕರಣ 222ನೇ ಶ್ಲೋಕ. ಭವಾಯನಸ್ತ್ವಂ ಭವ ವಿಶ್ವಭಾವನಾ ತ್ವಮೇವ ಮಾತಾತ್ಮ ಸುಹೃತ್ ಪತಿಪಿತಾ ತ್ವಂ ಸದ್ಗುರುರ್ನ ಪರಮಂ ಚ ದೈವತಂ ಯಸ್ಯಾನುವೃತ್ತ್ಯಾ ಕೃತಿನೋ ಬಭೂವಿಮಾ. ಭವಾಯ ನಃ ತ್ವಂ ಭವ ವಿಶ್ವಭಾವನಾ ತ್ವಮೇವ ಮಾತಾ ಆತ್ಮ ಸುಹೃತ್ ಪತಿ ಪಿತಾ. ಅದು ಒಂದೇ ಶಬ್ದ. ಮಾತಾತ್ಮ ಸುಹೃತ್ ಪತಿ ಪಿತಾ ಒಂದೇ ಶಬ್ದ. ಅದು ಪತಿ ಪಿತಾ, ಪತಿವರೆಗೂ ಒಂದು, ಪಿತಾ ಬೇರೆದು. ತ್ವಂ ಸದ್ಗುರು ನಃ ಪರಮಂ ಚ ದೈವತಂ ಯಸ್ಯ ಅನುವೃತ್ಯ ಕೃತಿನಃ ಬಭೂವಿಮ. ದ್ವಾರಕೆಯಲ್ಲಿರ್ತಕ್ಕಂತಹ ಆ ಎಲ್ಲ ಪ್ರಜೆಗಳು ಹಸ್ತಿನಾವತಿಯಿಂದ ಬಂದಂತ ಕೃಷ್ಣನನ್ನ ಎದುರುಗೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಂ ನಃ ಭವಾಯ ಭವ, ನೀನು ನಮ್ಮ ಮಂಗಳಪ್ರದನಾಗು. ಭವ ಶಬ್ದಕ್ಕೆ ಮಂಗಳ ಅಂತ ಅರ್ಥ, ಭದ್ರ ಒಳ್ಳೆಯದು ಅಂತ ಅರ್ಥ. ನಮಗೆ ಮಂಗಳವನ್ನು ಉಂಟು ಮಾಡು, ನಮ್ಮ ಅಮಂಗಳವನ್ನು ನಿವೃತ್ತಿ ಮಾಡು, ನಮಗೆ ಮಂಗಳವನ್ನು ಉಂಟು ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ನಿತ್ಯ ದೇವರಲ್ಲಿ ಮಾಡಬೇಕಾಗಿರುವಂತ ಪ್ರಾರ್ಥನೆ ಭವಾಯನಸ್ತ್ವಂ ಭವ, ತ್ವಂ ನಃ ಭವಾಯ ಭವ, ನಮ್ಮ ಅಮಂಗಳವನ್ನ ಪರಿಹಾರ ಮಾಡಿ ಮಂಗಳ ನೀಡುವವನಾಗು ಅಂತ. ನೀನು ಯಾರು? ನೀನು ವಿಶ್ವಭಾವನ. ವಿಶ್ವಂ ಭವತಿ ಅನೇನ ಇತಿ ವಿಶ್ವಭಾವನಃ. ಇಡೀ ಜಗತ್ತು ನಿನ್ನಿಂದ ನಿರ್ಮಾಣವಾಗತ್ತೆ. ವಿಶ್ವಭಾವನ ಅಂತ ಸಂಬೋಧನೆ ಅದು. ಹೇ ವಿಶ್ವಭಾವನ, ಎಲೆ ಜಗತ್ತಿನ ನಿರ್ಮಾಣ ಕರ್ತೃವೇ, ಜಗತ್ತನ್ನ ಸೃಷ್ಟಿಸಿದವನೇ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ವಿಶ್ವ ಅಂದ್ರೆ ಎಲ್ಲವೂ ನಿನ್ನಿಂದ ಆಗತ್ತೆ. ಜಗತ್ತಿನಿಂದ ಆಗಿದ್ದಂತೂ ಒಂದು ಪ್ರಸಿದ್ಧವಾದ ಅರ್ಥ. ಅಥವಾ ನೀನು ಏನ್ ಬೇಕಾದ್ರೂ ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. ನೀನು ನಮ್ಮ ಅಮಂಗಳವನ್ನ ಪರಿಹಾರ ಮಾಡಬಹುದು, ನಮಗೆ ಮಂಗಳವನ್ನು ಕೊಡಬಹುದು. ಸಜ್ಜನ ಸಂರಕ್ಷಣೆ, ದುರ್ಜನ ಶಿಕ್ಷಣೆ, ಇದೆಲ್ಲವೂ ಕೂಡ ನಿನ್ನ ಕಾರ್ಯ. ಹೀಗೆ ಎಲ್ಲವೂ ನಿನ್ನಿಂದಲೇ ಆಗುವಂಥದ್ದು. ನಮಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುವುದು, ಅಥವಾ ನಮಗೆ ಕೆಟ್ಟ ಬುದ್ಧಿ ಕೊಟ್ಟು ನಮ್ಮ ಮೂಲಕವಾಗಿ ಕೆಟ್ಟದ್ದನ್ನ ಮಾಡಿಸೋದು, ಎಲ್ಲ ನೀನೆ, ಎಲ್ಲವನ್ನೂ ನೀನೇ ಮಾಡುವನು ಅನ್ನೋ ಅಭಿಪ್ರಾಯದಲ್ಲಿ ಈ ಸಂಬೋಧನೆ. ಮೊದಲಿಗೆ ವಿಶ್ವಭಾವನ ಅಂತ ಸಂಬೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವಂ ನಃ ಭವಾಯ ಭವ, ನಮಗೆ ಮಂಗಳವನ್ನ ಉಂಟು ಮಾಡುವವನಾಗು. ನೀನೇ ನಮಗೆ ಮಾತಾ, ನೀನೇ ನಮಗೆ ಆತ್ಮ ಸುಹೃತ್, ನೀನೇ ನಮಗೆ ಪತಿ, ನೀನೇ ನಮಗೆ ಪಿತಾ. ಮಾತಾ, ತಾಯಿ ಏನ್ ಮಾಡ್ತಾಳೆ? ಮಕ್ಕಳಿಗೆ ತಾಯಿಯಲ್ಲಿ ಪ್ರೀತಿ, ತಂದೆಯಲ್ಲಿ ಕಾಳಜಿ. ಯಾವತ್ತೂ ಕೂಡ ತಾಯಿಗೆ ಪ್ರೀತಿಯಿಂದಾಗಿ ಮಕ್ಕಳು ಏನ್ ಇಷ್ಟಪಡ್ತಾವೋ, ಮಕ್ಕಳು ಇಷ್ಟಪಟ್ಟದ್ದನ್ನ ತಾಯಿ ಕೊಡ್ಲಿಕ್ಕೆ ಪ್ರಯತ್ನ ಕೊಡ್ತಾಳೆ. ಹಾಗಾಗಿ ನಮ್ಮೆಲ್ಲ ಅಭಿಷ್ಟಗಳನ್ನ ಕೊಡುವವನು ನೀನು. ನಾವಿನ್ಯಾರಿಂದ ಪಡಿಬೇಕು ಅಭಿಷ್ಟಗಳನ್ನ? ನಿನ್ನಿಂದಲೇ ಪಡಿಬೇಕು. ಹಾಗಾಗಿ ನಮ್ಮೆಲ್ಲ ಅಭಿಷ್ಟಗಳನ್ನ, ನಮ್ಮ ಇಷ್ಟಾರ್ಥಗಳನ್ನ ಪೂರೈಕೆ ಮಾಡುವವನು ನೀನು. ಹಾಗಾಗಿ ನೀನು ನನ್ನ ತಾಯಿ, ನೀನು ನಮ್ಮೆಲ್ಲರ ತಾಯಿ ನೀನು. ಇನ್ನು ಆತ್ಮ ಸುಹೃತ್, ನಮ್ಮೆಲ್ಲರಿಗೂ ಕೂಡ ಸುಹೃತ್, ಸ್ನೇಹಿತ ನೀನು. ಸ್ನೇಹಿತ ಅಂದ್ರೆ ಇದು ದೊಡ್ಡದು. ಯಾಕಂದ್ರೆ ನೋಡಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲ ಬಾಂಧವ್ಯದಿಂದ ಸಹಕಾರ ಕೊಡ್ತಾರೆ. ಆದ್ರೆ ಸುಹೃತ್, ಸ್ನೇಹಿತ ಅಂದ್ರೆ ಯಾವ ಬಾಂಧವ್ಯ, ಯಾವ ರಕ್ತ ಸಂಬಂಧ ಇರೋದಿಲ್ಲ, ಹಾಗೇ ನಮ್ಗ ಸಹಾಯವನ್ನ ಮಾಡ್ತಾನೆ. ಅದಕ್ಕೆ ಶೋಭನಂ ಹೃತ್ ಯಸ್ಯ ಸಹ ಸುಹೃತ್. ಯಾರ ಹೃತ್ ಅಂದ್ರೆ ಅಂತಃಕರಣ, ಮನಸ್ಸು, ಯಾರಿಗೆ ಅಂತಃಕರಣ ಚೆನ್ನಾಗಿದೆಯೋ ಅವನು ಮಾತ್ರ ಸ್ನೇಹಿತನಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಅವು ಪ್ರತಿಫಲಾಪೇಕ್ಷೆ ಇಲ್ಲದೇನೆ
ಉಪಕಾರ ಮಾಡುವಂತ ಒಂದು ಸ್ವಭಾವ ಇದ್ದವನನ್ನ ಸುಹೃತ್ ಅಂತ ಕರೆಯೋದು. ನಮ್ಗೆ ಅವನಿಂದ ಏನು ಬೇಕಾಗಿಲ್ಲ, ಅವನ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ, ಅವನಿಗೆ ನಾನು ಕೈಯಲ್ಲಾದ ಸಹಾಯವನ್ನ ಮಾಡ್ತೇನೆ ಅನ್ನೋ ಒಂದು ಉದಾತ್ತವಾದ ಬುದ್ಧಿ ಯಾರಿಗಿದೆ ಅವನು ಸುಹೃತ್. ಭಗವಂತ ನಮ್ಮಿಂದ ಅವನಿಗೆ ಏನಾಗ್ಬೇಕು, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ನಮ್ಮಿಂದ ಏನೋ ಅವನಿಗೆ ಅಗತ್ಯ ಇಲ್ಲವೇ ಇಲ್ಲ, ಆದರೂ ಕೂಡ ನಮಗೆ ಕಷ್ಟದಲ್ಲಿ ನಿಲ್ಲುವವನು, ನಮ್ಮ ಜೊತೆಗೆ ನಿಂತು ನಮ್ಮನ್ನ ನಡೆಸುವವನು ಭಗವಂತ. ಹಾಗಾಗಿ ಭಗವಂತ ನಮ್ಮೆಲ್ಲರ ಸುಹೃತ್, ನಮ್ಮೆಲ್ಲರ ಸ್ನೇಹಿತ ಭಗವಂತ. ಯಾರ್ಯಾರನ್ನೋ ಸ್ನೇಹಿತ ಅಂತ ಅನ್ಕೊಂಡಿರ್ತೀವಿ, ಅದು ನಿಜವಾಗಿ ನಮಗೆ ಸ್ನೇಹಿತ ಯಾರು ಅಂದ್ರೆ ಭಗವಂತ. ಇನ್ನು ಪತಿ ನಮ್ಮೆಲ್ಲರ ಸ್ವಾಮಿ, ನಮ್ಮೆಲ್ಲರಿಗೂ ನಮ್ಮೆಲ್ಲ ನಿಯಾಮಕ, ನಮಗೇನು ಬೇಕೋ ಅದನ್ನೆಲ್ಲ ಕೊಡುವವನು ನಮ್ಮ ಸ್ವಾಮಿ ಭಗವಂತ. ಇನ್ನು ಪಿತಾ, ಪಾತೀತಿ ಪಿತಾ, ನಮ್ಮನ್ನ ಕಾಳಜಿಯಿಂದ ಕಾಪಾಡುವವನು ಭಗವಂತ. ಹೀಗೆ ನಮ್ಮ ತಾಯಿ, ನಮ್ಮ ಸ್ನೇಹಿತ, ನಮ್ಮ ಸ್ವಾಮಿ ಒಡೆಯ, ನಮ್ಮ ತಂದೆ, ಇದೆಲ್ಲವೂ ಭಗವಂತ. ನೀನೇ ಆಗಿದ್ದೆ. ತ್ವಮೇವ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ. ಪ್ರಸಿದ್ಧವಾದ ಶ್ಲೋಕ, ಅದೇ ಅರ್ಥದ್ದು. ತ್ವಂ ಸದ್ಗುರು, ಗುರು ಏನ್ ಮಾಡ್ತಾರೆ, ಮಾರ್ಗದರ್ಶನವನ್ನು ಕೊಡ್ತಾನೆ. ನೀನು ನಮ್ಮ ಸದ್ಗುರು, ನಮಗೆ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡಿ ನಮಗೆ ಜ್ಞಾನವನ್ನು ಕೊಡತಕ್ಕಂಥ ಗುರು. ಯಾವುದೇ ಗುರು ಆದರೂ ಕೂಡ ಪ್ರಾಕೃತ ಶರೀರವನ್ನು ಹೊತ್ತಿರ್ತಾನೆ, ಸತ್ವಗುಣ ರಜೋಗುಣ ತಮೋಗುಣ ಇಟ್ಟುಕೊಂಡಿರ್ತಕ್ಕಂಥ ದೇಹ. ಹಾಗಾಗಿ ಅವರಲ್ಲಿ ದೋಷಗಳಿದ್ದೇ ಇರುತ್ತೆ, ಏನೇನೋ ಅಪೇಕ್ಷೆಗಳಿರುತ್ತೆ, ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ ದೋಷಗಳು ಗುರುವಿನಲ್ಲಿ ಇರುವಂತದ್ದು ಸಾಧ್ಯತೆ ಇರುತ್ತೆ. ಆದ್ರೆ ಸಾಮಾನ್ಯ ಗುರು ಅಲ್ಲ ನೀನು ಸದ್ಗುರು. ಅದಕ್ಕೆ ಸತ್ತಂತ ವಿಶೇಷಣ. ನಿರ್ದೋಷ ಗುರು, ಯಾವ ದೋಷವೂ ಇಲ್ಲದ ಗುರು ಅದು ನೀನೆ. ಯಾಕೆ ಮತ್ತೆಲ್ಲರೂ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ದೋಷ ಇದ್ದೇ ಇರತ್ತೆ. ಬ್ರಹ್ಮರುದ್ರಾದಿ ದೇವತೆಗಳಲ್ಲೇ ಲಕ್ಷ್ಮೀದೇವಿ ದೋಷವನ್ನ ತೋರಿಸ್ತಾಳೆ ಅಂದಮೇಲೆ ಸಾಮಾನ್ಯ ವ್ಯಕ್ತಿಗಳ ಬಾಡೇನು, ಪ್ರತಿಯೊಬ್ಬರಲ್ಲೂ ಯಾವುದೋ ರೀತಿಯಾಗಿರ್ತಕ್ಕಂಥ ದೋಷ ಇರತ್ತೆ. ಆದ್ರೆ ನೀನ್ ಅಂತವನಲ್ಲ, ನೀನು ಸದ್ಗುರು, ಯಾವ ರೀತಿಯಾಗಿರುವಂತ ದೋಷ ಇಲ್ಲದವನು, ನಿರ್ದುಷ್ಟನಾಗಿರ್ತಕ್ಕಂಥ ಗುರು ನೀನು. ಬರೀ ಗುರು ಮಾತ್ರ ಅಲ್ಲ, ಪರಮಂಚ ದೇವತಂ, ಸರ್ವೋತ್ತಮ ದೇವತೆ. ದೇವತೆ ನೀನು. ಎಂತ ದೇವತೆ? ಸರ್ವೋತ್ತಮ ದೇವತೆ ಅಥವಾ ಇಷ್ಟ ದೇವತೆ ಅಂತ ಅರ್ಥ. ನಮ್ಮೆಲ್ಲರ ಇಷ್ಟ ದೇವತೆ ನೀನು, ನಮ್ಮೆಲ್ಲರಿಗೂ ಅಭಿಷ್ಟನಾಗಿರ್ತಕ್ಕಂಥ ನೀನು. ಯಸ್ಯ ಅನುವೃತ್ಯ ವಯಂ ಕೃತಿನಃ ಬಭೂವಿಮ. ನಿನ್ನ ಅನುವೃತ್ತಿ ಶಬ್ದಕ್ಕೆ ಸೇವೆ ಅಂತ ಅರ್ಥ. ನಿನ್ನನ್ನ ನಾವು ಸೇವಿಸುವುದರಿಂದಾಗಿ ನಾವು ಕೃತಿನಃ, ಅಂದ್ರೆ ಕೃತಿನಃ ಶಬ್ದಕ್ಕೆ ಕೃತಕೃತ್ಯರು ಅಂತ ಅರ್ಥ. ಇನ್ನೇನು ಬೇಕಾಗಿಲ್ಲ, ಭಗವಂತನ ಸೇವೆಯನ್ನ ಮಾಡಿಬಿಟ್ರೆ ನಾವು ಕೃತಕೃತ್ಯರಾಗ್ತೇವೆ. ಅಥವಾ ಇನ್ನೊಂದರ್ಥ, ಕೃತಿ ಶಬ್ದಕ್ಕೆ ಸುಕೃತಿಗಳು, ಒಳ್ಳೆ ಕೆಲಸವನ್ನ ಮಾಡಿದವರಾಗ್ತೇವೆ, ಪುಣ್ಯಾತ್ಮರಾಗ್ತೇವೆ, ಪುಣ್ಯಜೀವಿಗಳಾಗ್ತೇವೆ ಅಂತ ಅರ್ಥ. ಯಾಕಂದ್ರೆ ಪುಣ್ಯಜೀವಿಗಳಾಗುವುದು, ಸುಕೃತಿಗಳಾಗುವುದು ಅಂದ್ರೆ ಸುಲಭದಲ್ಲಿ ಆಗ್ಲಿಕ್ಕೆ ಆಗೋದಿಲ್ಲ. ಆ ಭಗವಂತನ ಸೇವೆಯಿಂದ ನಾವು ಸುಕೃತಿಗಳಾಗ್ಬಿಡುತ್ತೇವೆ, ಪುಣ್ಯಜೀವಿಗಳಾಗ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಹೀಗೆ ಆ ದ್ವಾರಕೆಯ ಪ್ರಜೆಗಳೆಲ್ಲರೂ ಕೂಡ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣೋ ವಿಜಯತೆ, ಮೊದಲನೇ ಶ್ಲೋಕನೇ ಶ್ರೀಕೃಷ್ಣನನ್ನ ಕೊಂಡಾಡುವಂತ ಶ್ಲೋಕ. ಹಾಗಾಗಿ ಶ್ರೀಕೃಷ್ಣೋ ವಿಜಯತೆ ಎಂಬುದಾಗಿ ಆ ಭಗವಂತ ಅವನು ಉತ್ಕೃಷ್ಟನಾಗಲಿ ಎಂಬುದಾಗಿ ಭಗವಂತನನ್ನ ಪ್ರಾರ್ಥಿಸಿ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಏವಂ ದೈವಾಲ್ಲಬ್ಧ ಬಿಂಬೋಪಾಸಕ ಗುರುಹು. ನಮ್ಮ ಏನೋ ಅದೃಷ್ಟವಶಾತು ಆ ಭಗವಂತನ ಅನುಗ್ರಹದಿಂದಾಗಿ ನಮಗೊಬ್ಬರು ಗುರುಗಳು ಸಿಕ್ಕಿದ್ರು. ಬಿಂಬೋಪಾಸನೆಯನ್ನ, ಪರಮಾತ್ಮನ ಬಗ್ಗೆ ಉಪದೇಶವನ್ನ ಕೊಡತಕ್ಕಂಥ ಗುರುಗಳು ಸಿಕ್ಕಿದ್ರು. ಅಂತಹ ಗುರುಗಳು ಬಿಂಬೋಪದೇಶಂ ಕರಿಷ್ಯನ್ನ, ನಮಗೆ ಆ ಭಗವಂತ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನ ಬಗ್ಗೆ, ಅವನ ಮಹತ್ವ, ಅವನ ಶಕ್ತಿ, ಸಾಮರ್ಥ್ಯ ಇದೆಲ್ಲವನ್ನು ಕೂಡ, ಅವನ ಅಚಿಂತ್ಯದ್ಭುತವಾದ ಶಕ್ತಿ ಎಲ್ಲವನ್ನು ಕೂಡ ಉಪದೇಶವನ್ನ ಮಾಡ್ತಾ, ತಸ್ಯ ಅಂತರಂಗಂ ಅಧ್ಯಾತ್ಮ ಪ್ರಾವಣ್ಯಂ ಇತಿ ತತ್ ಪ್ರಾಪ್ತಯೇ ಅಧ್ಯಾತ್ಮಂ ಉಪದಿಶತಿ ವಿಶೇಷ ಜಿಜ್ಞಾಸವೇ ಶಿಷ್ಯಾಯ. ಶಿಷ್ಯನಿಗೆ ವಿಶೇಷವಾಗಿ ಯಾರಿಗೆ ಜಿಜ್ಞಾಸೆ ಅಂದ್ರೆ ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳಿಯುವ ಇಚ್ಛೆ ಇರುವಂತಹ ಶಿಷ್ಯ ಇದ್ದಾನಲ್ಲ ಅವನಿಗೆ ಉಪದೇಶವನ್ನ ಮಾಡ್ತಾರೆ. ಅಂತರಂಗಂ, ಅವನ ಒಳಗೆ, ಅಧ್ಯಾತ್ಮ ಪ್ರಾವಣ್ಯಂ, ಒಳಗಿನ ಅಧ್ಯಾತ್ಮ, ಒಳಗಿನ ಒಂದು ದೀಪ ಭಗವಂತ ಇದ್ದಾನಲ್ಲ ಅವನ ಚೆನ್ನಾಗಿ ಕಾಣಬೇಕು, ಕಾಣುವಿಕೆಯಲ್ಲಿ ನಮಗೆ ಪ್ರವೀಣತೆ ಬರಬೇಕು. ಅದಕ್ಕೋಸ್ಕರವಾಗಿ ಉಪದೇಶ ಮಾಡ್ತಾರೆ. ತತ್ ಪ್ರಾಪ್ತೆಯೇ, ಆ ಬಿಂಬರೂಪಿಯಾದ ಭಗವಂತನನ್ನ ಹೊಂದಲಿಕ್ಕೋಸ್ಕರವಾಗಿ ಅಧ್ಯಾತ್ಮಂ ಉಪದೇಶತಿ, ನಮ್ಮೊಳಗಿನ ಭಗವಂತನ ಬಗ್ಗೆ ಉಪದೇಶವನ್ನ ಮಾಡ್ತಾರೆ. ವಿಶೇಷ ಜಿಜ್ಞಾಸವೇ ಶಿಷ್ಯ. ಯಾರಿಗೆ ಉಪದೇಶ ಮಾಡ್ತಾರೆ? ಸುಮ್ಮನೆ ಯಾರಿಗೆ ಉಪದೇಶ ಮಾಡುವಂಥದ್ದಲ್ಲ, ವಿಶೇಷ ಜಿಜ್ಞಾಸವೇ ಶಿಷ್ಯಾಯ. ಯಾರಿಗೆ ತಿಳಿಬೇಕು ಅಂತ ಅಪೇಕ್ಷೆ ಇದೆಯೋ ಅಂತಹ ಶಿಷ್ಯರಿಗೆ ಉಪದೇಶವನ್ನ ಮಾಡ್ತಾರೆ.
ತದರ್ಥಂ ಇದಂ ಪ್ರಕರಣಂ, ಅದಕ್ಕೋಸ್ಕರವಾಗಿರುವಂಥದ್ದು ಈ ಪ್ರಕರಣ. ಪೂರ್ವ ಪ್ರಕರಣೆ ಗುರುಭಕ್ತಿ ಹರಿಭಕ್ತಿಂ ಜನಯತಿ ಇತ್ಯುಕ್ತಂ. ಹಿಂದಿನ ಪ್ರಕರಣದಲ್ಲಿ ಏನ ಹೇಳಿದ್ರು? ಗುರುಭಕ್ತಿ ಹರಿಭಕ್ತಿಯನ್ನು ಹುಟ್ಟಿಸತ್ತೆ. ನಾವು ಮೊದಲು ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಆಗ ಪ್ರಸನ್ನರಾಗಿರ್ತಕ್ಕಂಥ ಗುರುಗಳು ನಮ್ಗೆ ಉಪದೇಶ ಕೊಡ್ತಾರೆ, ಆ ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಹುಟ್ಟತ್ತೆ ಅಂತ ಹೇಳಿದ್ರು. ತಸ್ಯಾಂಚ ಹರಿಭಕ್ತೋ ಸಾಧನ ವಿಶೇಷ ಕಥನೇನ ವಿಶೇಷಂ ತತ್ರ ಆದೌ ಆಹ, ತತ್ರ ಆದೌ ಆಹ. ಹಾಗಾಗಿ ಗುರುಭಕ್ತಿಯ ಮೂಲಕವಾಗಿ ಹರಿಭಕ್ತಿ ಹುಟ್ಟತ್ತಲ್ವಾ, ಹಾಗಾಗಿ ಗುರುಭಕ್ತಿಯನ್ನ ಮೊದಲು ಹೇಳಿ ಈಗ ತದನಂತರ ಗುರುಭಕ್ತಿಯಿಂದ ಹುಟ್ಟುವ ಹರಿಭಕ್ತಿಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಭವಾಯೈತಿ, ಹೇ ವಿಶ್ವಭಾವನ, ಜಗದುದ್ಭವಾದಿ ಪ್ರದ, ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವವನೇ, ತ್ವಂ ನೀನು, ನಹ ಅಸ್ಮಾಕಂ ನಹ ನಮ್ಮ, ಭವಾಯ ಭವ ಅಂದ್ರೆ ಮಂಗಳ. ಏನದು ಮಂಗಳ? ಭಕ್ತಿಯಾದಿ ರೂಪ ಮಂಗಳಾರ್ಥಂ ಭವ, ನಮಗೆ ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಇದೇ ನಿಜವಾದ ಮಂಗಳ. ನಿಜವಾದ ಮಂಗಳ ಅಂದ್ರೆ ಇದು. ನಾವೇನೇನೋ ಮಂಗಳ ಅನ್ಕೊಂಡಿರ್ತೇವೆ, ನಮಗೆ ನಮ್ಮಲ್ಲಿ ಮಂಗಳ ವಸ್ತುಗಳು ಬಂದು ಸೇರ್ಕೊಳ್ಬೇಕು, ಅಮಂಗಳಗಳು ದೂರವಾಗಬೇಕು. ನಮಗೆ ನಮ್ಮಲ್ಲಿ ಬಂದು ಸೇರ್ಕೊಳ್ಬೇಕಾಗಿರತಕ್ಕಂಥ ಮಂಗಳ ಅಂದ್ರೆ ಇದೆ, ಭಗವಂತನಲ್ಲಿ ಭಕ್ತಿ, ಭಗವಂತನ ಜ್ಞಾನ, ಇತರ ಪದಾರ್ಥಗಳಲ್ಲಿ ವಿರಕ್ತಿ. ಹಾಗೆ ಭಕ್ತಿಯಾದಿ ರೂಪ ಮಂಗಳಾರ್ಥಂ, ಮಂಗಳವನ್ನ ಕೊಡುವವನು ನೀನು ಆಗು ಭವ. ಯಸ್ಯ ಅಥವಾ ಯಾವ ನಿನ್ನ ಅನುವೃತ್ಯ, ಅನುವೃತ್ತಿ ಅಂದ್ರೆ ನಿರಂತರವಾದ ಸೇವೆ, ಸೇವೆಯ ಭಕ್ತಿಯಾದಿ ಪೂರ್ವಕಯ. ಅದಕ್ಕೆ ಸೇವೆ ಅಂದ್ರೇನೋ ಸುಮ್ಮನೆ ಕಾಟಾಚಾರಕ್ಕೆ ಯಾರ್ದೋ ಒತ್ತಡಕ್ಕೆ ಮಾಡುವಂಥದ್ದಲ್ಲ, ಭಕ್ತಿ ಪೂರ್ವಕವಾಗಿರುವಂತ ನಿನ್ನ ಸೇವೆಯಿಂದಾಗಿ ವಯಂ ನಾವು ಕೃತಿನಃ, ಕೃತಿಗಳು ಅಂದ್ರೆ ಪ್ರಾಪ್ತ ಪುರುಷಾರ್ಥ, ಕೃತಕೃತ್ಯರು ಅಂತ ಅರ್ಥ. ಅಲ್ಲಿ ಎರಡು ಅರ್ಥ, ಬೇರೆ ವಿಜಯಧ್ವಜ ಮೊದಲಾದ ವ್ಯಾಖ್ಯಾನರು ಕೃತಿನಃ ಅಂದ್ರೆ ಸುಕೃತಿಗಳು, ಪುಣ್ಯಾತ್ಮರು ನಾವಾಗ್ತೀವಿ, ಪುಣ್ಯ ಜೀವಿಗಳಾಗ್ತೀವಿ ಅಂತ. ವಿಷ್ಣುತೀರ್ಥರು ವ್ಯಾಖ್ಯಾನ ಮಾಡುವಾಗ ಕೃತಿನಃ ಅಂದ್ರೆ ಪ್ರಾಪ್ತ ಪುರುಷಾರ್ಥ, ಅಂದ್ರೆ ಧರ್ಮ ಅರ್ಥ ಕಾಮ ಇವುಗಳ ಮೂಲಕವಾಗಿ ಮೋಕ್ಷವನ್ನ ಪಡೆಯುವ ಅರ್ಹತೆ ನಮಗೆ ಬರುತ್ತೆ. ಬಭೂವಿಮ, ಬಭೂವ, ಬಭೂವಿವ, ಬಭೂವಿಮ, ನಾವೆಲ್ಲರೂ ಕೃತಕೃತ್ಯರಾಗುತ್ತೇವೆ. ಸಹತ್ವಂ, ಸಹತ್ವಂ ಅಂದ್ರೆ ಅಂತಹ ನೀನು, ಹೀಗೆ ನಮಗೆ ಮೋಕ್ಷವನ್ನ ಕೊಡುವಂತ ನೀನು. ನಹ ಅಸ್ಮಾಕಂ ಸರ್ವೇಷಾಂ ಪರಮಂ ದೈವತಂ ತ್ರಿವಿಧಾಪಿ ದೇವತಾ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ದೇವ ನೀನು, ಅಂದ್ರೆ ಇಷ್ಟ ದೇವತೆ ಹೇಳ್ತಾರೆ ನೋಡಿ. ನ ಕೇವಲಂ ದೈವಂ ಸದ್ಗುರುಶ್ಚ, ನೀನು ನಮ್ಮ ದೇವರೂ ಹೌದು, ನಮಗೆ ಸದ್ಗುರುವೂ ಹೌದು. ಸನ್ ಹೀಗಿದ್ದವನಾಗಿ, ಸನ್ ಇದ್ದವನಾಗಿ, ಕೃಪಾಲತ್ವಾದಿ ಗುಣ ವಿಶಿಷ್ಟ ಗುರುಶ್ಚ, ದಯೆ ಶಿಷ್ಯರ ಮೇಲೆ ಅನುಕಂಪೆ ಇರತಕ್ಕಂಥ ಗುರು ನೀನು. ತ್ವಮೇವ ಪಿತಾ ಮಾತಾ, ನೀನೇ ತಂದೆ ತಾಯಿ. ಆತ್ಮನ ಸ್ವಯಮೇವ ನಿವೃತ್ತಿಂ ಸುಹೃತ್ತು, ನಮಗೆ ನೀವೇ ಎಂದೆಂದಿಗೂ ಸುಹೃತ್ತು. ಸ್ವಯಮೇವ ನಿರ್ನಿಮಿತ್ತಂ ಸುಹೃತ್ತು, ನಿರ್ನಿಮಿತ್ತ, ಯಾವ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇನೆ, ನಿರ್ನಿಮಿತ್ತ, ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದಿರತಕ್ಕಂತಹ ಗುರು ನೀನು. ಪತಿ ಸ್ವಾಮೀ ಚ, ನೀನೇ ನಮಗೆ ಸ್ವಾಮಿ. ಅನೇನ ಪಿತೃತ್ವಾದಿ ಅನೇಕ ವಿಧ ಸಂಬಂಧಾದಿಕಂ ಅವಶ್ಯಂ ಅನುಸಂಧೇಮಿತಿ ಸೂಚಿತಂ ಭವತಿ. ಅಂದ್ರೆ ಭಗವಂತ ನಮ್ಮ ತಂದೆ, ಭಗವಂತ ನಮ್ಮ ತಾಯಿ, ಭಗವಂತ ನಮ್ಮ ಸ್ನೇಹಿತ, ಭಗವಂತ ನಮ್ಮ ಬಂಧು ಬಳಗ ಎಂಬತಕ್ಕಂಥ ಅನುಸಂಧಾನ ನಮಗೆ ಯಾವಾಗ್ಲೂ ಇರಬೇಕು ಅನ್ನೋದು ತೋರಿಸ್ಕೊಟ್ಟಂಗಾಯ್ತು. ಪಿತೃತ್ವಾದಿ ಅನೇಕ ವಿಧ ಸಂಬಂಧಾದಿಕಂ, ತಂದೆ ಮೊದಲಾದ ಅನೇಕ ಬೇರೆ ಬೇರೆ ಬಾಂಧವ್ಯ, ಅದರ ಅನುಸಂಧಾನ ನಮಗಿರಬೇಕು ಅಂತ ಹೇಳಿದಂಗಾಯ್ತು. ಅಸಾಧಾರಣ್ಯೇನ ಪಿತೃತ್ವಾದಿ ಸ್ಮೃತೋ ತದುಪಾಸನೇವ ನಿಯಮ ನ ಅನ್ಯತ್ರ ಇತಿ ಮಂತವ್ಯಂ. ಹಾಗಾಗಿ ನಿಜವಾಗಿ ತಂದೆ, ಅಸಾಧಾರಣ್ಯೇನ ಪಿತ, ಅಸಾಧಾರಣ್ಯೇನ ಮಾತಾ ಅಂದ್ರೆ ನಿಜವಾಗಿ ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡ ಆ ಭಗವಂತನೇ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನಾ ಅನ್ಯತ್ರ, ಹೊರತು ಬೇರೆ ಎಲ್ಲೂ ಇಲ್ಲ. ಅವರೆಲ್ಲರೂ ಈ ಜನ್ಮಕ್ ತಂದೆ, ಈ ಜನ್ಮಕ್ ತಾಯಿ, ಈ ಜನ್ಮಕ್ ಬಂಧು ಬಳಗ ಗುರು, ಎಲ್ಲೋ ಈ ಜನ್ಮಕ್ಕೆ. ಅರೆ ಜನ್ಮ ಜನ್ಮಕ್ಕೂ ತಂದೆ, ಜನ್ಮ ಜನ್ಮಕ್ಕೂ ತಾಯಿ, ಜನ್ಮ ಜನ್ಮಕ್ಕೂ ಸ್ನೇಹಿತ, ಪ್ರತಿಯೊಂದು ಜನ್ಮದಲ್ಲೂ ನಮಗೆ ಗುರು ಅಂದ್ರೆ ಭಗವಂತನೇ. ಹಾಗಾಗಿ ಉಳಿದವರೆಲ್ಲರೂ ಕೂಡ ತಾತ್ಕಾಲಿಕ, ಶಾಶ್ವತವಾದ ತಂದೆ ತಾಯಿ ಗುರು ಸ್ನೇಹಿತ ಅಂದ್ರೆ ಅದು ಭಗವಂತನೇ ಅನ್ನೋದನ್ನ ಹೇಳಿದಂಗಾಯ್ತು. ವಿಶ್ವಭಾವನ ತ್ವಂ ನಹ ಭವಾಯ ಭವ, ತ್ವಮೇವ ಮಾತಾ ಆತ್ಮಸುಹೃತ್ ಪತಿ ಪಿತಾ ತ್ವಂ ಸದ್ಗುರು. ನಹ ಅಂದ್ರೆ ನಹ ಅಂದ್ರೆ ನಮ್ಮ ಅಂತ ಅರ್ಥ. ಪರಮಂ ಚ ದೈವತಂ ಯಸ್ಯ ಅನುವೃತ್ಯ ವಯಂ ಅಂತ ಸೇರಿಸ್ಕೊಳ್ಬೇಕು. ಕೃತಿನಃ ಬಭೂವಿಮ. ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮ ಸುಹೃತ್ ಪತಿ ಪಿತಾ ತ್ವಂ ಸದ್ಗುರುನ್ನ ಪರಮಂ ಚ ದೈವತಂ
ಯಸ್ಯಾನುವೃತ್ತ್ಯಾ ಕೃತಿನೋ ಬಭೂವಿಮಾ. ಶ್ರೀಕೃಷ್ಣಾರ್ಪಣಮಸ್ತು.